ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸೂಪರ್ ಕ್ರಿಸ್ಪಿ ಅಂಡ್ ಟೇಸ್ಟಿ ಎಗ್ ಬ್ರೆಡ್ ರೋಲ್. ಯಾವಾಗ್ಲೂ ಎಗ್ ಪಫ್ ನ ತಿಂದು ಬೇಸರ ಆಗಿತ್ತು ಅಂತಂದ್ರ ಈ ಒಂದ್ ರೆಸಿಪಿನ ತಪ್ಪಲಾರ್ದ ಟ್ರೈ ಮಾಡ್ರಿ. ಈ ರೆಸಿಪಿ ಅಂತೂ ಕ್ರಿಸ್ಪಿ ಆಗಿ ಮತ್ತ ಅಷ್ಟ ಟೇಸ್ಟಿ ಆಗಿ ಇರತ್ರಿ. ಮತ್ತ ಎಗ್ ಪಫ್ ಕಂಪೇರ್ ಮಾಡಿದ್ರ ಈ ಒಂದ್ ರೆಸಿಪಿ ಬಹಳ ಅಂದ್ರ ಬಹಳ ಕಡಿಮೆ ಟೈಮ್ ಒಳಗ ಆಗತ್ರಿ. ಹಂಗಾದ್ರ ತಡ ಮಾಡ್ಲಾರ್ದ ಈ ರೆಸಿಪಿ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋನು ಬರ್ರಿ. ಮೊದ್ಲಿಗೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿವ್ರಿ ಮತ್ತು ಅದಕ್ಕೆ ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಹಾಕೊಳತ್ತೀವ್ರಿ. ನಾವಿಲ್ಲಿ ಬೇಯಿಸಿರುವಂಥ 3 ಆಲೂಗಡ್ಡಿನ ಹಿಂಗೆ ಮ್ಯಾಶ್ ಮಾಡಿ ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ ಒಂದು ಉಳ್ಳಾಗಡ್ಡಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ. ಮತ್ತು ಇದ್ರ ಜೊತೆಗಿನ ಒಂದು 3 ಹಸಿಮೆಣಸಿನ್ಕಾಯಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿ ಹಾಕೋರಿ. ಮತ್ತು ಈಗ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿದಂಥ ಕೊತ್ತಂಬರಿ ಹಾಕೊಂಡಿವ್ರಿ. ಮತ್ತು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಮತ್ತು ಅದ್ರ ಜೊತೆಗಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿವ್ರಿ. ಮತ್ತು ಖಾರಕ್ಕೆ ಇದ್ರ ಜೊತೆಗಿನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನೂ ಹಾಕೊಂಡಿವ್ರಿ. ಈಗ ಈ ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ಇಲ್ಲಿ ಒಂದು ಪ್ಲೇಟ್ ಒಳಗೆ ನೀರು ತೊಗೊಂಡಿವ್ರಿ. ಮತ್ತು ಈಗ ನಾವು ಹಿಂಗೆ 2 ಬ್ರೆಡ್ ಪೀಸ್ನ ಸ್ವಲ್ಪ ಹಿಂಗೆ ನೀರಾಗ ತೊಯ್ಸ್ಕೊಳತ್ತೀವ್ರಿ. ಜಾಸ್ತಿ ಏನಿಲ್ರಿ, ನೀರೊಳಗೆ 1 ರಿಂದ 2 ಸೆಕೆಂಡ್ ಹಿಂಗೆ ಡಿಪ್ ಮಾಡಿ ನೀರೆಲ್ಲಾನು ಹಿಂಗೆ ಪ್ರೆಸ್ ಮಾಡಿ ತಕೊಂಡು ಬಿಡ್ಬೇಕ್ರಿ. ಈಗ ಹಿಂಗೆ ತೊಯ್ಸ್ಕೊಂಡಿರುವಂಥ ಬ್ರೆಡ್ನು ನಾವು ಆಲೂಗಡ್ಡೆ ಜೊತೆಗಿನ ಸೇರಿಸ್ಕೊಂಡಿವ್ರಿ. ಮತ್ತು ನಾವಿಲ್ಲಿ ತೋರ್ಸತ್ತಿರುವಂತಹ ಕ್ವಾಂಟಿಟಿಗೆ 2 ಬ್ರೆಡ್ ಸಾಕಾಗತ್ರಿ. ಈಗ ಹಿಂಗೆ ಬ್ರೆಡ್ ಎಲ್ಲ ಹಾಕೊಂಡ್ಮೇಲೆ ಚಲೋ ತಂಗ ಒಂದ್ಸಲ ಕೈಯಿಂದ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ. ಹಾಕೊಂಡಿರುವಂಥ ಆಲೂಗಡ್ಡೆ ಒಳಗೆ ಸ್ವಲ್ಪನು ಗಂಟು ಇರ್ಲಾರ್ದಂಗೆ ಮತ್ತು ಹಾಕಿರುವಂಥ ಉಪ್ಪು ಖಾರ ಮಸಾಲೆ ಎಲ್ಲಾನು ಚಲೋ ತಂಗ ಹೊಂದ್ಕೊಳ್ಳೋ ಹಂಗೆ ಒಂದು 2 ರಿಂದ 3 ನಿಮಿಷ ಇದನ್ನೆಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಗ್ ಬ್ರೆಡ್ ರೋಲ್ಗೆ ಬೇಕಾದಂತಹ ಮಿಶ್ರಣ ರೆಡಿ ಆಯ್ತ್ರಿ. ಮತ್ತು ಇದ್ರ ಜೊತೆಗಿನ ನಾವು 3 ಎಗ್ನ ಹಿಂಗೆ ಬೇಯಿಸಿ ತೊಗೊಂಡಿವ್ರಿ. ನಾವಿಲ್ಲಿ 1 ಎಗ್ ಒಳಗೆ ಹಿಂಗೆ 2 ಭಾಗ ಮಾಡ್ಕೊಂಡಿವ್ರಿ. ನಿಮಗೆ ಈ ಎಗ್ ಬ್ರೆಡ್ ರೋಲ್ ಯಾವ ಸೈಜಿಗೆ ಬೇಕು ನೋಡ್ರಿ, ಆ ಸೈಜಿಗೆ ನಾವು ಆಗಲೇ ರೆಡಿ ಮಾಡಿಟ್ಟಿದ್ವಲ್ರಿ ಮಿಶ್ರಣ, ಅದನ್ನ ತಗೋಬೇಕ್ರಿ. ಮತ್ತು ಈ ಮಿಶ್ರಣನ ಸ್ವಲ್ಪ ಹಿಂಗೆ ಕೈಯಾಗ ತಟ್ಕೋಬೇಕಾಕೈತ್ರಿ 1-2 ಸೆಕೆಂಡ್. ಈಗ ಚಲೋ ತಂಗ ತಟ್ಕೊಂಡ್ಮೇಲೆ ಕಟ್ ಮಾಡಿ ತೊಗೊಂಡಿರುವಂಥ ಅರ್ಧ ಎಗ್ನ ಇದ್ರೊಳಗೆ ಸ್ಟಫ್ ಮಾಡಿ ಹಿಂಗೆ ಚಲೋ ತಂಗ ಮ್ಯಾಲೆಲ್ಲನೂ ಕೋಟ್ ಮಾಡ್ಬೇಕ್ರಿ. ಈ ಎಗ್ ಸ್ವಲ್ಪನೂ ಹೊರಗಡೆ ಕಾಣಿಸ್ಲಾರ್ದಂಗೆ ಇದನ್ನ ಚಲೋ ತಂಗಿ ಕೋಟ್ ಮಾಡ್ಕೋಬೇಕ್ರಿ. ಮತ್ತು ಹಿಂಗೆ ಚಲೋ ತಂಗ ಸ್ವಲ್ಪ ಕೈಯಿಂದ ಶೇಪ್ ಕೊಟ್ರೆ ಸೂಪರ್ ಆಗಿರುವಂತಹ ಎಗ್ ಬ್ರೆಡ್ ರೋಲ್ ರೆಡಿ ಆಗತ್ರಿ. ಮತ್ತು ನೀವು ಇದೇ ಶೇಪ್ ಒಳಗೆ ಮಾಡ್ಕೋಬೇಕಂತ ಏನೂ ಇಲ್ರಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಇದಕ್ಕೆ ಶೇಪ್ ಕೊಡ್ಬೋದ್ರಿ. ನಾವಿಲ್ಲಿ ಸ್ವಲ್ಪ ಹಿಂಗೆ ಅಂಗೈಯಾಗ ಚಲೋ ತಂಗಿ ಶೇಪ್ ಕೊಟ್ಟು ಹಿಂಗೆ ರೆಡಿ ಮಾಡ್ಕೊಂಡಿವ್ರಿ. ಹಿಂಗೆ ಉಳಿದಿರುವಂಥ ಎಲ್ಲ ಮಿಶ್ರಣದಿಂದನೂ ಎಗ್ ಬ್ರೆಡ್ ರೋಲ್ನ ರೆಡಿ ಮಾಡ್ಕೋಬೇಕ್ರಿ. ನಿಮಗೆ ಈ ಎಗ್ ಬ್ರೆಡ್ ರೋಲ್ ಹೆಂಗೆ ಬೇಕು ನೋಡ್ರಿ ಹಂಗೆ ಆರಾಮಾಗಿ ಇದಕ್ಕೆ ಶೇಪ್ ಕೊಡಬಹುದ್ರಿ. ಈಗ ನಾವಿಲ್ಲಿ ಒಂದೇ ಸಲಕ್ಕೆ ಹಿಂಗೆಲ್ಲಾನು ರೆಡಿ ಮಾಡ್ಕೊಂಡಿವ್ರಿ. ಇದಾದ್ಮೇಲೆ ನಾವಿಲ್ಲಿ ಒಂದು ಬೌಲ್ ತೊಗೊಂಡಿವ್ರಿ. ಮತ್ತು ಅದಕ್ಕೆ ಒಂದು 2 ಟೀ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಮತ್ತು ಅದ್ರ ಜೊತೆಗಿನ ಒಂದು 2 ಟೀ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನು ಹಾಕೊಂಡಿವ್ರಿ. ಈಗ ಇದಕ್ಕೆ ಸ್ವಲ್ಪ ಹಿಂಗೆ ನೀರು ಹಾಕ್ಕೊಂಡು ಚಲೋ ತಂಗಿದನ್ನ ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಮತ್ತು ಈ ಕಾರ್ನ್ಫ್ಲೋರ್ ಮಿಶ್ರಣನ ಹೆಂಗೆ ರೆಡಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಭಾಳ ಗಟ್ಟಿನೂ ಅಲ್ಲ ಭಾಳ ತೆಳ್ಳಗೂ ಅಲ್ಲ, ಈ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕ್ರಿ. ಈಗ ನೀವು ಇಲ್ಲಿ ನೋಡತ್ತೀರಲ್ರಿ, ಈ ಕನ್ಸಿಸ್ಟೆನ್ಸಿ ಒಳಗೆ ಕಾರ್ನ್ಫ್ಲೋರ್ ಮಿಶ್ರಣನ ರೆಡಿ ಮಾಡ್ಕೋಬೇಕ್ರಿ. ಈಗ ಈ ಕಾರ್ನ್ಫ್ಲೋರ್ ಮಿಶ್ರಣನೂ ರೆಡಿ ಆತ್ರಿ. ಮತ್ತು ಅದ್ರ ಜೊತೆಗಿನ ನಾವಿಲ್ಲಿ 4 ಪೀಸ್ ಆಗೋಷ್ಟು ಬ್ರೆಡ್ನ ತೊಗೊಂಡು ಹಿಂಗೆ ಬ್ರೆಡ್ ಕ್ರಮ್ಸ್ನ ಮಾಡ್ಕೊಂಡಿವ್ರಿ. ಈಗ ಬ್ರೆಡ್ ಕ್ರಮ್ಸ್ನೂ ರೆಡಿ ಆಗೈತ್ರಿ. ಮತ್ತು ಅದ್ರ ಜೊತೆಗಿನ ಬ್ರೆಡ್ ರೋಲ್ನೂ ರೆಡಿ ಆಗ್ಯಾವ್ರಿ. ಈಗ ಈ ಎಗ್ ಬ್ರೆಡ್ ರೋಲ್ನ ಆಗಲೇ ರೆಡಿ ಮಾಡ್ಕೊಂಡಿದ್ವಲ್ರಿ ಕಾರ್ನ್ಫ್ಲೋರ್ ಮಿಶ್ರಣ, ಅದ್ರೊಳಗೆ ಡಿಪ್ ಮಾಡ್ಕೋಬೇಕ್ರಿ. ಜಾಸ್ತಿ ಏನೂ ಇಲ್ರಿ, 1 ರಿಂದ 2 ಸೆಕೆಂಡ್ ಹಿಂಗೆ ಕಾರ್ನ್ಫ್ಲೋರ್ ಮಿಶ್ರಣದಾಗ ಡಿಪ್ ಮಾಡ್ಕೊಂಡ್ರೆ ಸಾಕ್ರಿ. ಮತ್ತು ಹಿಂಗೆ ಕಾರ್ನ್ಫ್ಲೋರ್ ಮಿಶ್ರಣದಾಗ ಎದ್ದಿದ್ಮೇಲೆ ಆಗಲೇ ರೆಡಿ ಮಾಡ್ಕೊಂಡಿದ್ವಲ್ರಿ ಬ್ರೆಡ್ ಕ್ರಮ್ಸ್, ಅದ್ರೊಳಗೂ ಒಂದ್ಸಲ ಹಿಂಗೆ ಹೊಳ್ಳಾಡಿಸ್ಬೇಕ್ರಿ. ಹಿಂಗೆ ಮ್ಯಾಲೆಲ್ಲನೂ ಬ್ರೆಡ್ ಕ್ರಮ್ಸ್ನ ಹಚ್ಕೊಳ್ಳೋದ್ರಿಂದ ಎಗ್ ಬ್ರೆಡ್ ರೋಲ್ ಭಾಳ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಈ ಎಗ್ ಬ್ರೆಡ್ ರೋಲ್ ಒಳಗಡೆ ಭಾಳ ಸಾಫ್ಟ್ ಆಗಿರತ್ರಿ ಮತ್ತು ಮ್ಯಾಲೆ ಅಷ್ಟು ಕ್ರಿಸ್ಪಿ ಮತ್ತು ಕ್ರಂಚಿಯಾಗಿ ಇರತ್ರಿ. ಈಗ ನೀವು ಇಲ್ಲಿ ನೋಡ್ಬೋದ್ರಿ ಈ ಎಗ್ ಬ್ರೆಡ್ ರೋಲ್ ಎಷ್ಟು ಸೂಪರ್ ಆಗಿ ರೆಡಿ ಆಗೈತಿ ಅಂತ. ಹಿಂಗೆ ಮ್ಯಾಲೆಲ್ಲನೂ ಸ್ವಲ್ಪ ಚಲೋ ತಂಗಿ ಬ್ರೆಡ್ ಕ್ರಮ್ಸ್ನ ಹಿಂಗೆ ಹಚ್ಕೋಬೇಕ್ರಿ. ಹಿಂಗೆ ಉಳಿದಿರುವಂಥ ಎಲ್ಲ ಎಗ್ ಬ್ರೆಡ್ ರೋಲ್ನು ಒಂದೇ ಸಲಕ್ಕೆ ರೆಡಿ ಮಾಡ್ಕೊಂಡಿವ್ರಿ. ಹಿಂಗೆ ಎಲ್ಲ ಎಗ್ ಬ್ರೆಡ್ ರೋಲ್ನು ಒಂದೇ ಸಲಕ್ಕೆ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಫ್ರೈ ಮಾಡ್ಕೊಳಕ್ಕೆ ಅನುಕೂಲ ಆಗತ್ರಿ. ನಾವಿಲ್ಲಿ ಒಂದು ಕಡೆ ಒಳಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿವ್ರಿ. ಮತ್ತೀಗ ಈ ಎಣ್ಣೆ ಕಾಯ್ತಿದ್ದಂಗೆ ಈಗ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಎಗ್ ಬ್ರೆಡ್ ರೋಲ್, ಅದನ್ನೆಲ್ಲಾನು ಹಾಕಿ ಫ್ರೈ ಮಾಡ್ಕೋಬೇಕ್ರಿ.
ನೀವು ಫ್ರೈ ಮಾಡ್ಕೊಳಕ್ಕೆ ತಗೊಂಡಂಥ ಕಡಾಯಿ ಅಥವಾ ಫ್ರೈಯಿಂಗ್ ಪ್ಯಾನ್ ಒಳಗೆ ಎಷ್ಟು ಎಗ್ ಬ್ರೆಡ್ ರೋಲ್ ಹಿಡಿತಾವೆ ನೋಡ್ರಿ ಅಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬಹುದ್ರಿ. ನಾವಿಲ್ಲಿ ಒಂದೇ ಸಲಕ್ಕೆ 4 ಎಗ್ ಬ್ರೆಡ್ ರೋಲ್ನ ಫ್ರೈ ಮಾಡ್ಕೊಳತ್ತೀವ್ರಿ. ಈಗ ಎಣ್ಣೆಗೆ ಫ್ರೈ ಮಾಡಕ್ಕೆ ಹಾಕಿದಾಗ ಈ ಎಗ್ ಬ್ರೆಡ್ ರೋಲ್ ಎಲ್ಲನೂ ಒಂದು ಕಡೆ ಚಲೋ ತಂಗೆ ಫ್ರೈ ಆಗ್ಬೇಕ್ರಿ. ಅಲ್ಲಿ ತನಕ ಇನ್ನೊಂದು ಕಡೆ ಹೊಳಿಸಿ ಫ್ರೈ ಮಾಡ್ಕೋಬಾರ್ದ್ರಿ. ಒಂದು ಸೈಡ್ ಫ್ರೈ ಆಗಕ್ಕೂ ಜಾಸ್ತಿ ಏನೋ ಟೈಮ್ ತೊಗೊಳೋದಿಲ್ರಿ. 1 ರಿಂದ 2 ನಿಮಿಷದಾಗ ಫ್ರೈ ಆಗತ್ರಿ. ಹಿಂಗೆ ಒಂದು ಕಡೆ ಫ್ರೈ ಆಗ್ತಿದ್ದಂಗೆ ಎಲ್ಲನೂ ಇನ್ನೊಂದು ಕಡೆ ಹೊಳಿಸಿ ಫ್ರೈ ಮಾಡ್ಕೋಬೇಕ್ರಿ. ಹಿಂಗೆ ಒಂದು ಕಡೆ ಚಲೋ ತಂಗೆ ಫ್ರೈ ಆಗಿರ್ಬೇಕ್ರಿ. ಅವಾಗಷ್ಟೇ ಇನ್ನೊಂದು ಕಡೆ ಹೊಳಿಸಿ ಫ್ರೈ ಮಾಡ್ಕೋಬೇಕ್ರಿ. ನಾವಿಲ್ಲಿ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡೀವ್ರಿ. ನಿಮ್ಮ ಹತ್ರ ಅಕಸ್ಮಾತ್ ಕಾರ್ನ್ಫ್ಲೆಕ್ಸ್ ಏನಾರ ಇತ್ತು ಅಂತಂದ್ರೆ ಅದನ್ನು ಯೂಸ್ ಮಾಡಬಹುದ್ರಿ. ಈ ಎಗ್ ಬ್ರೆಡ್ ರೋಲ್ ಎಲ್ಲನೂ ಚಲೋ ತಂಗೆ ಫ್ರೈ ಆಗಕ್ಕೆ ಒಂದು 3 ರಿಂದ 4 ನಿಮಿಷ ಟೈಮ್ ತೊಗೊಳತ್ರಿ. ಈ ಎಗ್ ಬ್ರೆಡ್ ರೋಲ್ ಹಾಕೋಕ್ಕಿಂತ ಮುಂಚೆ ಹೈ ಫ್ಲೇಮ್ ಒಳಗೆ ಎಣ್ಣೆನ ಕಾಯಿಸ್ಕೋಬೇಕ್ರಿ. ಮತ್ತು ಎಣ್ಣೆ ಒಂದ್ಸಲ ಚಲೋ ತಂಗೆ ಕಾಯ್ತು ಅಂತಂದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಎಲ್ಲನೂ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ. ಮತ್ತು ನೀವೇ ನೋಡತ್ತೀರಲ್ರಿ ಏನು ಸೂಪರ್ ಆಗಿ ಕಲರ್ ಬಂದೈತಿ ಅಂತ. ಹಿಂಗೆ ಮನೆ ಒಳಗೆ ನೀವು ಆರಾಮಾಗಿ ಎಗ್ ಬ್ರೆಡ್ ರೋಲ್ನ ಮಾಡ್ಕೋಬಹುದ್ರಿ. ಸಂಜೆ ಹೊತ್ತಿಗೆ ಹೊರಗಡೆಯಿಂದ ಸ್ನ್ಯಾಕ್ಸ್ ತರೋದಕ್ಕಿಂತ ಮನೆ ಒಳಗೆ ಹಿಂಗೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಮನೆ ಒಳಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರಿ. ಹಿಂಗೆ 2 ಕಡೆ ಹೊಳಿಸಿ ಚಲೋ ತಂಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ರೆಡಿ ನೋಡ್ರಿ ಬಿಸಿ ಬಿಸಿ ಆಗಿರುವಂಥ ಎಗ್ ಬ್ರೆಡ್ ರೋಲ್. ನೋಡಿದ್ರಲ್ರಿ ಈ ರೆಸಿಪಿ ಎಷ್ಟು ಈಸಿ ಆಗಿತ್ತು ಅಂತ. ಹಂಗಾದ್ರೆ ತಪ್ಪಲಾರ್ದ ಚಾ ಜೊತೆಗೆ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಮತ್ತು ರುಚಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಈ ಒಂದು ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ಅಷ್ಟೇ ಅಲ್ರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.